ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಲಕ್ಕಿ ಲಕ್ಷ್ಮಿ. ಅಂಗಡಿಯವನು ಹೇಳ್ತಾನೆ, ನೋಡಿ ಮೇಡಮ್, ಇದು ಒಳ್ಳೆ ಕ್ವಾಲಿಟಿ ಬಟ್ಟೆ. ಮಹಿಳೆ: ಕಲರ್ ಹೋಗಲ್ಲ ತಾನೆ? ಅಂಗಡಿಯವನು: ಖಂಡಿತ ಇಲ್ಲ ಮೇಡಮ್, ಬಕೆಟ್ನಲ್ಲೇ ಇರುತ್ತೆ ಮೇಡಮ್. ನೆಕ್ಸ್ಟ್ ಕಾಮಿಡಿ: ಲವ್ ಮಾಡುವಾಗ ನಮ್ಮದೇ ಕಾರು ಬಾರು ವಾ 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 ವಾ. ಲವ್ ಮಾಡುವಾಗ ನಮ್ಮದೇ ಕಾರು ಬಾರು ವಾ 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 ವಾ. ಲವ್ ಕಟ್ ಆದ ಮೇಲೆ ಅವಳು ಕಾರಲ್ಲಿ, ನಾವು ಬಾರಲ್ಲಿ, ವಾರೆ ವಾ. ನೆಕ್ಸ್ಟ್ ಕಾಮಿಡಿ: ನಾವು ತಿನ್ನೋ ಪ್ರತಿಯೊಂದು ಅಗಳು ಅನ್ನವನ್ನು ಭಗವಂತ ನಿರ್ಣಯಿಸಿರುತ್ತಾನೆ. ಆದರೆ ಅದು ಬಿರಿಯಾನಿನ ಅಥವಾ ರಾತ್ರಿ ಮಿಕ್ಕಿದ ಅನ್ನನ ಅನ್ನೋದು ಹೆಂಡತಿಯ ನಿರ್ಧಾರ. ನೆಕ್ಸ್ಟ್ ಕಾಮಿಡಿ: ಕೋಳಿ ಮರಿ ಹವಾ ಕೋಳಿಂಗ್ ಕೇಳುತ್ತೆ, ಅಮ್ಮ, ಮನುಷ್ಯರು ಹುಟ್ಟಿದ ಕೂಡಲೇ ಚಂದ ಚಂದ ಹೆಸರಿಡ್ತಾರೆ, ನಮಗೆ ಯಾರು ಇಡಂಗಿಲ್ಲ? ಹವಾ ಕೋಳಿ: ಅವ್ವ, ಅವ್ರಿಗೆಲ್ಲ ಹುಟ್ಟಿದ ಮೇಲೆ ಹೆಸರಿಡ್ತಾರ, ನಮಗೆ ಸತ್ತ ಮೇಲೆ ಹೆಸರಿಡ್ತಾರ. ಎಂಥ ಚಂದ ಚಂದ ಹೆಸರಿಡ್ತಾರೆ ಗೊತ್ತಾ? ಚಿಕನ್ ಚಿಲ್ಲಿ, ಚಿಕನ್ ತಂದೂರಿ, ಚಿಕನ್ ಲಾಲಿಪಾಪ್, ಚಿಕನ್ 65 ಅಂತ. ಚೆನ್ನಾಗಿದೆ ಅಲ್ವಾ? ನೆಕ್ಸ್ಟ್ ಕಾಮಿಡಿ: ಶಿಕ್ಷಕರು: ಗಾಳಿಪಟ ಎಷ್ಟೇ ದೂರಕ್ಕೆ ಹೋದರೂ ದಾರ ನಮ್ಮ ಕೈಯಲ್ಲೇ ಇರುತ್ತೆ. ಇದಕ್ಕೆ ಒಂದು ಉದಾಹರಣೆ ಕೊಡು. ವಿದ್ಯಾರ್ಥಿ: ಮೆಸೇಜ್ ಎಷ್ಟೇ ದೂರಕ್ಕೆ ಹೋದರೂ ಮೊಬೈಲ್ ನಮ್ಮ ಕೈಯಲ್ಲೇ ಇರುತ್ತೆ ಸರ್. ಕರೆಕ್ಟಾ ಸರ್ ಉದಾಹರಣೆ? ನೆಕ್ಸ್ಟ್ ಕಾಮಿಡಿ: ಗೆಳೆಯ ಕೇಳ್ತಾನೆ ಗುಂಡಂಗೆ, ಸರ್ಕಾರಿ ಆಂಬ್ಯುಲೆನ್ಸ್ಗಳಿಗೇನಕ್ಕೋ 108 ಅನ್ನೋ ಸಂಖ್ಯೆ ಕೊಟ್ಟಿದ್ದಾರೆ? ಗುಂಡ: ಸಿಂಪಲ್ ಕಣೋ, ಮನುಷ್ಯಂಗೆ 108 ಕಾಯಿಲೆ ಅಲ್ವಾ, ಅದಕ್ಕೆ ಕಣೋ. ನೆಕ್ಸ್ಟ್ ಕಾಮಿಡಿ: ಗುಂಡ ಕೇಳ್ತಾನೆ ಹೆಂಡ್ತಿಗೆ, ಪ್ರಿಯೆ, ನಿನಗೋಸ್ಕರ ತಾಜ್ ಮಹಲ್ ಕಟ್ಲೆ, ಗೋಲ್ ಗುಮ್ಮಟ್ ಕಟ್ಲೆ ಅಂತ. ಹೆಂಡ್ತಿ ಹೇಳ್ತಾನೆ, ನಿನ್ನ ಮುಖಕ್ಕೆ ಬೆಂಕಿ ಯಾಕ? ಮೊದಲು ಧರ್ಮಸ್ಥಳ ಸಂಘದ ಸಾಲ ಕಟ್ಟು, ಆಮೇಲೆ ಕಟ್ಟುವಂತೆ ಗೋಲ್ ಗುಮ್ಮಟ್ಟು ತಾಜ್ ಮಹಲ್. ನೆಕ್ಸ್ಟ್ ಕಾಮಿಡಿ: ಗಂಡನ ಮನಸ್ಥಿತಿ ಕೆಟ್ಟಾಗಿರುತ್ತೆ, ಹೆಂಡತಿಯ ಮನಸ್ಥಿತಿ ಕೆಟ್ಟಾಗಿರುತ್ತೆ ಅಂತ. ಗಂಡನ ಮನಸ್ಥಿತಿ ಕೆಟ್ಟಾಗ ಅದು ಸರಳವಾದ ವೈರಲ್ ಜ್ವರದಂತೆ ಇರ್ತದೆ, ಅದರ ಪರಿಣಾಮ ಅವನು ಮಾತ್ರ ಅನುಭವಿಸ್ತಾನೆ ಭಗವಂತ. ಆದರೆ ಹೆಂಡತಿಯ ಮನಸ್ಥಿತಿ ಕೆಟ್ಟಾಗ ಅದು ಕೊರೋನಾದಂತೆ ಸಂಪರ್ಕಕ್ಕೆ ಬಂದವರೆಲ್ಲರ ಮೇಲೆ ಪರಿಣಾಮ ಬೀರ್ತದೆ.